ನಾವು ಕನ್ನಡಿಗರು. ಕನ್ನಡ ಅಂತ ಅಂದ್ರೆ ಕೇವಲ ಭಾಷೆ ಅಲ್ಲ, ಅದೊಂದು ಭಾವ ಬಂಧ. ಅದು ನಮ್ಮ ನಾಡು, ನಮ್ಮ ರೂಢಿ, ನಮ್ಮ ಜಲ, ನಮ್ಮ ಮಣ್ಣು. ಅದರಲ್ಲೂ ನಮ್ಮ ಜನರ ವಿಚಾರಕ್ಕೆ ಬಂದ್ರೆ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಕನ್ನಡಿಗರಿಗೆ ಅಂದ್ರೆ ಕನ್ನಡಕ್ಕೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಅವ್ರನ್ನ ಒದ್ದು ಒಳಗಾಕಿ ಅವ್ರನ್ನ ದ್ರೋಹಿ ಅಂತ ಹೇಳಿ, ಕನ್ನಡದ ದ್ರೋಹಿ ಅಂತ ಹೇಳಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಕನ್ನಡದ ಅನ್ನ ತಿಂದು ಗಾಳಿ ಸೇವಿಸಿ ನೀರು ಕುಡಿದು ಕನ್ನಡಿಗರಿಗೆ ದ್ರೋಹ ಮಾಡಿದ್ರೆ ನಾವು ಬಿಡ್ತೀವಾ? ಈಗಲೂ ಸಹ ಅದೇ ಆಗಿರೋದು. ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡಿಗರಿಗೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಅವ್ರನ್ನ ಒದ್ದು ಒಳಗೆ ಹಾಕ್ತೀವಿ. ಯಾಕಂದ್ರೆ ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನೆಲ, ನಾವೆಲ್ಲರೂ ಕೂಡ ಅದನ್ನ ದೇವರು ಅಂತ ಆರಾಧಿಸ್ತೀವಿ. ಕನ್ನಡ ಅಂದ್ರೆ ಬರೀ ನಾನು ಹೇಳಿದ್ನಲ್ಲ, ಪದ ಮಾತ್ರ ಅಲ್ಲ, ಭಾಷೆ ಮಾತ್ರ ಅಲ್ಲ, ಅದೊಂಥರ ಸಂಬಂಧ ನಮಗೆ. ಕನ್ನಡ ಅಂದ್ರೆ, ನಾವು ಕನ್ನಡಿಗರು ಅಂದ್ರೆ ಹೆಮ್ಮೆಯ ವಿಚಾರ. ಅಂತಹದ್ರಲ್ಲಿ ಈ ಒಂದು ಕನ್ನಡ ಅಂತ ಹೇಳಿದಾಗ ಪೊಲೀಸರಿಗೆ ಒಂದು ಹೊಸ ಫ್ಯಾಷನ್ ಶುರು ಆಗ್ಬಿಟ್ಟಿದೆ. ಕೈ ಬಿಸಿ ಮಾಡಿದ್ರೆ, ಈ ಪೊಲೀಸರಿಗೆ ಕೈ ಬಿಸಿ ಮಾಡಿದ್ರೆ ಸ್ಟ್ರಾಂಗ್ FIR, ಇಲ್ಲದೆ ಇರೋ ಸೆಕ್ಷನ್ಗಳು ಸ್ವಲ್ಪ ಜಾಸ್ತಿ, ಇನ್ನೇನಾದ್ರು ಜಾಸ್ತಿ ಕೊಟ್ಬಿಟ್ರೆ ಫೋಕ್ಸೋ ಕೇಸ್ನ ಹಾಕ್ತಾರೆ. ಈಗ ಬೆಳಗಾವಿಯಲ್ಲೂ ಇವತ್ತು ಹಸಿ ಉದಾಹರಣೆ ಇದೆ ನೋಡಿ, ಜನರ ಮುಂದೆನೇ ಇದೆ. ಮರಾಠಿಗರ ಒತ್ತಡ ಹೇರಿದ್ರು